ಪಂಚಮಸಾಲಿ ಸ್ವಾಮೀಜಿಗೆ ಕೆಎನ್ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಸ್ವಾಮೀಜಿ ಒಬ್ಬರಿಂದ ಚುನಾವಣೆಯನ್ನು ಗೆಲ್ಲಿಸೋಕೆ ಸಾಧ್ಯವಿದೆಯಾ? ಎಲ್ಲ ಸಮಾಜದ ಬೆಂಬಲದಿಂದ ಜನಪ್ರತಿನಿಧಿ ಆಗ್ತಾರೆ. ಶೋಷಿತ ವರ್ಗದ ಮಹಾ ಒಕ್ಕೂಟ 2A ಮೀಸಲಾತಿಯನ್ನು ವಿರೋಧಿಸಿದೆ. ಸರ್ಕಾರದ ಸಾಧಕ ಬಾಧಕ ಪರಿಶೀಲನೆ ಮಾಡಿ ನಿರ್ಧಾರ ಬೇಡುವಂತಾಗಿದೆ. ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ದೇಶ ಒಂದು ಕಾನೂನಿಗೆ ಒಪ್ಪಿಗೆ ಪಡೆದಿದ್ದಾರೆ. ಇದರ ಜಾರಿಯಿಂದ ಅನುಕೂಲ ಅನಾನುಕೂಲ ಎರಡೂ ಇದೆ. ಸಮ್ಮಿಶ್ರ ಇರುವಂತಹ ರಾಜ್ಯಗಳಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಜಾರಿ ಮಾಡಬೇಕು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವ ಕೆಎನ್ ರಾಜಣ್ಣ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇಂದ್ರದ ಸಚಿವ ಸಂಪುಟದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆನ ಅವರು ಈಗಾಗಲೇ ಸಂಪುಟದ ಒಪ್ಪಿಗೆ ಪಡೆದು ಮುಂದೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತೆ ರಾಷ್ಟ್ರದಲ್ಲಿರ್ತಕ್ಕಂಥ ಮೆಜಾರಿಟಿ ಸ್ಟೇಟ್ಗಳಲ್ಲಿ ಅದು ಸದಸ್ಯರ ಕೊರತೆ ಇದೆ ಅವರಿಗೆ. ಅದರಿಂದ ಅವರು ಸುಮ್ಮನೆ ನಾವು ಇದನ್ನ ಪ್ರಯತ್ನ ಮಾಡಿದೋ ವಿರೋಧ ಪಕ್ಷದವರು ಸ್ಕಟಲ್ ಮಾಡಿದ್ರು ಅಂತಕ್ಕಂಥ ಆರೋಪ ಮಾಡಲಿಕ್ಕೋಸ್ಕರ ಈ ಮಸೂದೆ ತಂದಿದ್ದಾರೆ ಹೊರತು ನಿಜಕ್ಕೂ ಜಾರಿ ಮಾಡ್ತಕ್ಕಂಥ ಉದ್ದೇಶ ಅವ್ರಿಗೆ ಇದ್ದಂಗೆ ಇಲ್ಲ. ಆದರೆ ಜಾರಿ ಮಾಡೋದ್ರಿಂದ ಅನುಕೂಲ ಅನಾನುಕೂಲಗಳು ಎರಡೂ ಇರ್ತವೆ. ಈ ಮುಂದೆ ಕೆಲವೊಮ್ಮೆ ಕೆಲವು ರಾಜ್ಯಗಳಲ್ಲಿ ಕೊಯ್ಲೇಷನ್ ಗವರ್ನಮೆಂಟ್ಗಳು ಬರ್ತವೆ. ಅಲ್ಲಿ ಅವರ ಒಂದು ವ್ಯತ್ಯಾಸದಲ್ಲಿ ಏನಾದರೂ ಸರ್ಕಾರಗಳು ಬಿದ್ದೋದಾಗ ಚುನಾವಣೆಗಳಿಗೆ ಹೋದಾಗ ಮತ್ತೆ ಹೇಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಕಂಟಿನ್ಯೂ ಮಾಡೋಕ್ಕಾಗ್ತದೆ. ಹೀಗೆಲ್ಲ ಕೆಲವು ತಾಂತ್ರಿಕವಾಗಿ ಮತ್ತೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇರ್ತವೆ. ಅವನ್ನೆಲ್ಲ ಈಗ ನೋಡಿ, ಇದು ಕೆಎನ್ ರಾಜಣ್ಣ ಅವರ ಪ್ರತಿಕ್ರಿಯೆ ಆಗಿದೆ. ಸ್ವಾಮೀಜಿ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವರು ಮಾತನಾಡಿರುವಂಥದ್ದು, ತಿರುಗೇಟು ಕೊಟ್ಟಿದ್ದಾರೆ. ಸ್ವಾಮೀಜಿ ಒಬ್ಬರಿಂದ ಚುನಾವಣೆಯನ್ನು ಗೆಲ್ಲಿಸೋಕ್ಕೆ ಸಾಧ್ಯವಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲ ಸಮಾಜದ ಬೆಂಬಲದಿಂದ ಜನಪ್ರತಿನಿಧಿ ಆಗ್ತಾರೆ. ಶೋಷಿತ ವರ್ಗದ ಮಹಾ ಒಕ್ಕೂಟ 2A ಮೀಸಲಾತಿಯನ್ನು ವಿರೋಧಿಸಿದೆ. ಸರ್ಕಾರದ ಸಾಧಕ ಬಾಧಕವನ್ನು ಪರಿಶೀಲನೆ ಮಾಡಿ ನಿರ್ಧಾರವನ್ನು ಮಾಡುವಂತಾಗಿದೆ. ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ದೇಶ ಒಂದು ಕಾನೂನಿಗೆ ಒಪ್ಪಿಗೆ ಪಡೆದಿದ್ದಾರೆ. ಇದರ ಜಾರಿಯಿಂದ ಅನುಕೂಲ ಅನಾನುಕೂಲ ಎರಡೂ ಇದೆ. ಸಮ್ಮಿಶ್ರ ಇರುವಂಥ ರಾಜ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜಾರಿ ಮಾಡಬೇಕು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವ ಕೆಎನ್ ರಾಜಣ್ಣ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ.